ನಾವು ಏನೋ ಹಿಂಗೆ ಓಡಾಡೋಕ್ಕಾಗಲ್ಲ, 65-66 ಏಜ್ ಆಗೋಯ್ತು, ಅವ್ರು ನಮ್ಮ ಮಾತು ಕೇಳಲ್ಲ, ಅವ್ರ ಫೋನ್ ನಂಬರ್ ನಮ್ಗೆ ಕೊಡಲ್ಲ, ಅವ್ರು ಎಲ್ಲಿ ಮಲಗಿರ್ತಾರೋ ಎಲ್ಲಿರೋದು ನಮ್ಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಯಾರೋ ಇರ್ಬೋದು, ಸುದೀಪ್ ಇರ್ಬೋದು, ಏನೋ ಒಂದು ಆರ್ಟಿಸ್ಟ್ ಯಾರ ನಂಬರು ಕೊಡಲ್ಲ, ಯಾರಿಗೂ ಸಿಗಲ್ಲ. 24 ಗಂಟೆ ಟಿವಿ ಕುತ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಸಿನಿಮಾ ಯಾರು ಸ್ವಾಮಿ ಮಾಡ್ತಾರೆ? 24 ಗಂಟೆ ಟಿವಿ ಬರ್ತಾರೆ, ಸಿನಿಮಾ ನೋಡ್ತಾರೆ ಕಾಸು ಕೊಟ್ಟು. ಅವ್ರಿಗೆ ಮನ ಮಾಡಿ ಅವ್ರಿಗೆ ದುಡ್ಡು ತಗೊಂಡು ಸಿನಿಮಾ ಮಾಡಿ ಅವ್ರು ಟಿವಿ ಕೂತ್ಕೊಂಡ್ರೆ ಹೆಂಗೇನಾದ್ರು ಹೀರೋ ಅನ್ನೋರು ಸ್ಕ್ರೀನ್ ಮೇಲೆ ಕಾಣಬೇಕು. ಏನು ದುಡ್ಡು ಏನ್ಸಲ್ವಾ? ಪುಕ್ಕಟ್ ಬರುತ್ತಾ ದುಡ್ಡು? ಮನೆ ಮಠ ಮಾರಿ 24 ಗಂಟೆ ಹೀರೋಯಿನ್ಗಳು ಅಲ್ಲಿ ಅಲಿತಾ ಇರ್ತಾರೆ, ಟಿವಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಕಿಸಿತಾ ಇರ್ತಾರೆ. ಏನದು? ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಟಿವಿಯಿಂದ ಮುಂದಕ್ಕೆ ಯಾರು ಟಿವಿಗೆ ಹೋಗಿ ಸಿನಿಮಾ ಮಾಡೋರಿಗೆ ಫುಲ್ಲು ಹೋರಾಟ ಮಾಡಿ ಹಂಗೆ ಸಿನಿಮಾ ಮಾಡಬೇಕು ಅಥವಾ ಅವ್ರು ಅಲ್ಲಿ ಟಿವಿ ಕೂತ್ಕೋಬೇಕು, ಎರಡೇ ಮಾಡಬೇಕು ಕೆಲಸ. ಯಾಕೆ ದುಡ್ಡು ತಗೊಂಡೆಲ್ಲ ಹಾಳು ಮಾಡ್ತೀರಾ ಪಡಿಯೋಗಳಿಗೆ? ಎಲ್ಲರಿಗೂ ಜನ ಬರಲ್ಲ. ಹೀರೋ ಅಂದ್ರೆ ಒಳ್ಳೆ ಸ್ಕ್ರೀನ್ ಅಲ್ಲಿ ನೋಡ್ಬೇಕು, ಕಾಣ್ಬಾರ್ದು ಹೀರೋ. ನಾವು ಡಾಕ್ಟರ್ ರಾಜ್ಕುಮಾರ್ ನೋಡ್ಬೇಕು ಅಂದ್ರೆ ನಾವು ನೋಡಿಕೆ ಸತ್ತೋಗ್ಬಿಡೋದು ಜನ. ನಾನು 30 ವರ್ಷ ಆಯ್ತು ಇಂಡಸ್ಟ್ರಿ ಬಂದು. ಆ ಗರ್ವಾಲ ಬೆಳಸ್ವಾಮಿ, ಇದು 7 ಕೋಟಿ ಕನ್ನಡಿಗರ ಬದುಕು. ಸಿನಿಮಾ ಎಲ್ಲರಿಗೂ ಬೇಕು, ನೋಡ್ತಾರೆ ಎಲ್ಲರೂ. 100 ರೂಪಾಯಿ ಏನೋ ದೊಡ್ಡ ದುಡ್ಡಲ್ಲ. ಇಲ್ಲೇನಿದೆ ಕರ್ನಾಟಕದಲ್ಲಿ 7 ಕೋಟಿ ಜನಕ್ಕೆ ಏನಿದೆ ಇಲ್ಲಿ? 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ ಒಂದು 2 ಅವರು ಮಜಾ ತಗೊಂಡು ಡ್ಯಾನ್ಸ್ ನೋಡಿಕೊಂಡು ಬರ್ತಾರೆ. ಅದಿಲ್ಲ ಅಂದರೆ ಇಲ್ಲೇನಿದೆ ಕರ್ನಾಟಕಗಳಿಗೆ? ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಬರ್ತಾರೆ. ಹೀರೋಗಳು ಅಂದರೆ ಅವರು ದೇವ್ರ ಥರ ನೋಡ್ತಾರೆ. ಇದು 24 ಗಂಟೆ ಕಿಸ್ಕೊಂಡು ಸೀರೆ ಹೇಳ್ಕೊಂಡು ಅದು ಹೇಳ್ಕೊಂಡಿದ್ರೆ ಯಾರು ನೋಡ್ತಾರೆ? ಅರ್ಥ ಮಾಡ್ಕೊಳ್ರಿ ಹೀರೋಗಳ. ಯಾರ ಇಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾನು. ಇವಾಗ ನೀವು ಏನಾರ ತಿರ್ಗಾ ಟಿವಿ ಕೂತ್ಕೊಂಡ್ರೆ ಮನೆ ಹತ್ರ ಬಂದು ಡೆಲ್ಲಿ ಮಾಡ್ತೀನಿ, 20,000 ಜನ ಕರ್ಕೊಂಡು ಡೆಲ್ಲಿ ಮಾಡ್ತೀನಿ. ಹಂಗ ಸಿನಿಮಾ ಮಾಡಿ ಹಂಗಾರೆ ಚಾನಲ್ಗೆ ಕೂತ್ಕೊಳ್ಳಿ. ನಮ್ಮ ಕೈಲೂ ದುಡ್ಕಿಕೋತೀರಾ, ಅಲ್ಲೂ ದುಡ್ಕಿಕೋತೀರಾ. ಅನ್ಯಾಯ ಅಲ್ವಾ ಅದು? ನಾವು ದುಡ್ಡು ಹಾಕ್ಬಿಟ್ಟು ಏನು ಮಾಡಬೇಕು? ಇದು ತುಂಬ ಅನ್ಯಾಯ. ಎಲ್ಲ ಆರ್ಟಿಸ್ಟ್ಗಳಿಗೆ ಹೇಳ್ತಾ ಇದ್ದೀನಿ, ಇವೆಲ್ಲ ಬಿಡಿ ದಯವಿಟ್ಟು. ಯಾರು ಭೂಮಿಯಲ್ಲಿ ಯಾರು ಉಳಿಯಲ್ಲ ರೀ, ಎಲ್ಲ ಬಿಟ್ಬಿಟ್ಟೆ ಹೋಗ್ಬೇಕು. ಎಂತೆಂಥ ಆರ್ಟಿಸ್ಟ್ ಹೊಂಟೋರು, MGR ಹೊಂಟೋದ್ರು, MT ಹೊಂಟೋದ್ರು, ಡಾಕ್ಟರ್ ರಾಜ್ಕುಮಾರ್ ಹೊಂಟೋದ್ರು, ಯಾರು ಉಳಿಯಲ್ಲ. ಓನ್ಲಿ ನಾವು ಮಾಡೋ ಧರ್ಮ ಕರ್ಮನೇ ಉಳಿಯೋದು. ಅದು ಜನ ಸತ್ತ ಮೇಲೆ ಅವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡ್ತಾರೆ, ಅದೇ ಉಳಿಯೋದು, ಬೇರೆ ಯಾವುದೂ ಉಳಿಯಲ್ಲ. ನಮ್ಮಿಂದ ಸಹಾಯ ಆಗಬೇಕು ಜನಗಳಿಗೆ, ಆಳ ಹೋಗ್ಬಾರ್ದು. ದಯಮಾಡಿ ನಿಮ್ಗೆ ಕೇಳ್ಕೊತೀನಿ, ಸುದೀಪ್ ಇರ್ಬೋದು, ಸಿಗೋದೇ ಇಲ್ಲ ಸ್ವಾಮಿ. ಪಿಕ್ಚರ್ ಮಾಡೋಣ ದಮ್ಮಂತ ಪಿಕ್ಚರ್ ಮಾಡಿದ್ದೆ, ನಿಮಗೆಲ್ಲ ಗೊತ್ತು. ಕಪಾಲಿ ಥಿಯೇಟರಲ್ಲಿ 75 ದಿವಸ ದಮ್ ಪಿಕ್ಚರು. ಕಂಟಿ ಅಂತ ಪಿಕ್ಚರ್ ಮಾಡಿದ್ದೆ, ಮುರಳಿದು. ಅವನದು ಫೋನ್ ನಂಬರ್ ಸಿಕ್ಕಲ್ಲ. ಅದಕ್ಕೆ ಇಂಥ ಹುಡುಗರಿಗೆ ಅಂತ ನಮ್ಮ ವೇಣುಗೋಪಾಲ್ ಅಂತವ್ರಿಗೆ 10 ಜನ ಹುಟ್ಟಿಸ್ತೀನಿ. 10 ಜನ. ಇನ್ನೂ ದೇವ್ರ ಶಕ್ತಿ ಕೊಟ್ಟಾರೆ ನನಗೆ. 65 ಏಜ್ ದೇವ್ರ ಶಕ್ತಿ ಕೊಟ್ಟಾರೆ. ಹುಟ್ಟಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನಾನು ಯಾರು ಕನಕಪುರ ಶ್ರೀನಿವಾಸ್ ಅಂತ. ಬೇಕಾದ್ರೆ ಜ್ಞಾಪಕ ಮಾಡಿಕೊಳ್ಳಿ. ಪ್ರೆಸ್ಸವ್ರು ಇರ್ಬೋದು, ಯಾರು ಇರ್ಬೋದು, ಜ್ಞಾಪಕ ಮಾಡಿಕೊಳ್ಳಿ. ಏನು ನಿಮ್ಮ ಮಾಡಿದ್ರೆ ಆಟ ಆಗೋದ್ರೆ ಯಾರು ಕೇಳೋದಿಲ್ಲ ಅನ್ಕೊಂಡಿದ್ದಾರೆ. ರಾಜ್ಕುಮಾರ್ ಹೋದ್ಮೇಲೆ ಇದ್ದೀವ್ರಿ, ನಾವು ಕನ್ನಡ ಉಳ್ಕೊಂಡಿದ್ದೀರಿ. ಸಹಾಯ ಮಾಡ್ರಿ ಪಡಿಯೋರಿಗೆ. 30 ವರ್ಷದಿಂದ ಸಾಯ್ತಾ ಇದ್ದೀವಿ ಕನ್ನಡ ಸಿನಿಮಾ ಮಾಡ್ಕೊಂಡು. ಸಹಾಯ ಮಾಡಿ, ನಿಮ್ಮ ದುಡ್ಡು ತಗೊಳ್ಳಿ. ಅಲ್ಲೆಲ್ಲೋ ಆಂಧ್ರಕ್ಕೆ ಕೊಡ್ತೀರಾ ಡೇಟು, ಅಲ್ಲೆಲ್ಲೋ ತಮಿಳ್ನಾಡು ಕೊಡ್ತೀರಾ. ನಾವೇ ಅನ್ನ ತಿನ್ಬೇಡ್ವಾ? ನಮ್ಮ ಕನ್ನಡಿಗರು ಅನ್ನ ತಿನ್ಬೇಡ್ವಾ ನಿಮ್ಮಿಂದ? ಹೋರಾಟ ಇದು ಇಲ್ಲಲ್ಲ. ನೀವಾಗ ನೀವು ತಿಳ್ಕೊಂಡು ನೀವು ಬುದ್ಧಿ ಕಲ್ತ್ಕೊಂಡ್ರೆ ನೀವು ಉಳಿತೀರಾ. ಹಂಗ ದಂಗೆ ಹೇಳ್ತೀವಿ, ದಂಗೆ ದಂಗೆ ದಂಗೆ. ಕರ್ನಾಟಕ ಫುಲ್ ದಂಗೆ. ನಾನು ಯಾರೇನು ಮಾಡೋಕ್ಕಾಗಲ್ಲ. ಇನ್ನೂ 100 ಪಿಕ್ಚರ್ ಮಾಡ್ತೀನಿ, ತಿಳ್ಕೊಳ್ಳಿ. ಆ ಡೈರೆಕ್ಟ್ರುಗಳು ಕೆಲಸ ಇಲ್ಲ. ಅಣ್ಣ ದೇವಸ್ಥಾನಗಳು ಹೋಗ್ತಾವ್ರಣ್ಣ ಊಟ ಮಾಡಿಕೆ, ಊಟಕ್ಕೆ ಕಾಸಿಲ್ಲ ಡೈರೆಕ್ಟ್ರು
ಕೆಲವು ರೈತರುಗಳಿಗೆ ಕೆಲವು ಇವ್ರಿಗೆ ದೇವಸ್ಥಾನಕ್ಕೆ ಹೋಯ್ತಾವ್ರೆ. ಅನ್ಯಾಯ ಇದು. ನಮ್ಮ ಕರ್ನಾಟಕ ಫುಲ್ ಅನ್ಯಾಯ, ಎಲ್ಲೂ ಈ ಥರ ಅನ್ಯಾಯ ಇಲ್ಲ. ಎಷ್ಟು ಜನ ಡೈರೆಕ್ಟ್ರು ನಮ್ಮ ಓಂ ಪ್ರಕಾಶ್ ರಾವ್ ಏನು ಸ್ವಾಮಿ AK-47 ಪಿಕ್ಚರ್ ಮಾಡಿರೋದು, ಎಂಥ ಪಿಕ್ಚರ್ ಇಟ್ಟು ಶಿವರಾಜ್ ಕುಮಾರ್ಗೆ, ಎಂತೆಂಥ ಇಟ್ಕೊಟ್ಟವ್ರೆ. ಎಂತೆಂಥ ಡೈರೆಕ್ಟರ್ MS ರಮೇಶ್ ನಮ್ಮ ದೇವರವರು ಡೈರೆಕ್ಟರ್ 2 ಪಿಕ್ಚರ್ ಇಟ್ಟು, ಶ್ರೀರಾಮ್ ಪಿಕ್ಚರ್ ಇಟ್ಟು, ದಮ್ ಪಿಕ್ಚರ್ ಲೈಟ್ ಕೊಟ್ಟದ್ದು, ಸುದೀಪ್ ಲೈಟ್ ಪಿಕ್ಚರ್ ಅದು ದಮ್ ಪಿಕ್ಚರು. ಇದು ನ್ಯಾಯ ಅಲ್ಲ. ನನಗೆ ವಾರ್ನಿಂಗೇ ತಿಳ್ಕೊಳ್ಳಿ ಪರವಾಗಿಲ್ಲ. RS ವಾರ್ನಿಂಗ್, ಕನಕಪುರ ಶ್ರೀನಿವಾಸ್ ವಾರ್ನಿಂಗ್, ಹೀರೋಗಳಿಗೆ ವಾರ್ನಿಂಗೇ ಕೊಡ್ತಾ ಇರೋದು. ನೀವೆಲ್ಲ ಎಚ್ಚರಿಸ್ಕೊಂಡು ಕರ್ನಾಟಕ ಪ್ರೊಡ್ಯೂಸರ್ಗೆ, ಕರ್ನಾಟಕ ಡೈರೆಕ್ಟರ್ಗಳಿಗೆ ಕೆಲಸ ಕೊಡಬೇಕು ಅಂತ ಈ ಟೈಮ್ನಲ್ಲಿ ಕಳಕಳೆಯಿಂದ ಕೇಳ್ಕೊತೀವಿ. ಕೇಳಿಲ್ವ ನೀವು? ಅದಕ್ಕೆ ಏನು ಮಾಡಬೇಕು ಮಾಡ್ತೀವಿ. ಅದಕ್ಕೆ ನಮಗೂ ಇದೆ, ನಿಮಗೆ ಬುದ್ಧಿ ಇದೆ, ನಮಗೂ ಇದೆ ಬುದ್ಧಿ, ದೇವ್ರು ಕೊಟ್ಟವನೆ. ದಯವಿಟ್ಟು ಎಲ್ಲ ಪ್ರೆಸ್ ಮೀಡಿಯಾ ಅವ್ರಿಗೆ ಇದು ಹೈಲೈಟ್ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಇದು ಹೈಲೈಟ್ ಆಗಿರಬೇಕು. ಏನು ಹೀರೋಗಳು ಚೆಲ್ಲಗಳು ಏನು 1000-2000 ಎಡೆ ಕೊಟ್ಬಿಟ್ಟು ಅವರು ಮಾತಾಡೋರೆ ನಿಂಬತ್ತ ಅಲ್ಲಿ ಥಿಯೇಟರ್ ಹೋದ್ರೆ ಏನೂ ಇಲ್ಲ, ನೊಣ. ಥಿಯೇಟರ್ ನೊಣ, ಜನ ಇಲ್ಲ. ಏನು ಅಷ್ಟು ಕೋಟಿ ಕೊಡು, ಇಷ್ಟು ಕೋಟಿ ಕೊಡು, ಏನು ಪ್ರಿಂಟ ಮಾಡ್ತೀವಿ ಇಲ್ಲಿ. ನಾವು ರಾಜಮೌಳಿ ನೋಡಿದ್ದೀನಿ, ಎಂತೆಂಥ ಡೈರೆಕ್ಟ್ರ್ ನೋಡಿದ್ದೀನಿ. ಆಂಧ್ರದಲ್ಲಿ ಬಾಹುಬಲಿ ಸಿನಿಮಾ ತಗೊಬಂದಿದ್ದೀನಿ, 20 ಕೋಟಿ ಕೊಟ್ಟು ಅವ್ನ ಮಾರ್ಕೆಟ್ 4 ಕೋಟಿ, 20 ಕೋಟಿ ಅವತ್ತೇ ಕೊಟ್ಟು ಕೂಪ್ ಮಾಡಿದ ನನ್ನ ಮಗ ನಾನು. ಬಜರಂಗಿ ಭಾಯ್ಜಾನ್ ಸಲ್ಮಾನ್ ಖಾನ್ ಪಿಕ್ಚರು ಅವನು 3 ಕೋಟಿ ಇತ್ತು, 7 ಕೋಟಿ ಕೊಟ್ಟು ತಗೊಬಂದು. ಹಂಗೆ ಕಂಟೆಂಟು ಸಿನಿಮಾ ದುಡ್ಡು ತಗೊಂಡು ಮಾಡಿದ್ರೆ ಎಲ್ಲ ಬದುಕ್ತಾರೆ ಸರ್. ನಾನು ಒಂದೇ ಸತಿ ಹೇಳ್ತೀನಿ, ನಮ್ಮ ಡೈರೆಕ್ಟ್ರುಗಳು, ನಮ್ಮ ಟೆಕ್ನಿಷಿಯನ್ಗಳು ಎಲ್ಲರೂ ಮನೇಲಿ ಊಟಕ್ಕೆ ಅಕ್ಕಿಗೆ ಕಾಸಿಲ್ದೆ ಅಲಿತಾರೆ ಸರ್. ಇದ್ರ 2ನೇ ನಂಬರ್ ಇದೆ, ಅವ್ರ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ. ಹೆಂಗಿತ್ತು ಸರ್ ನಮ್ಮ ಕರ್ನಾಟಕ ಬಿಸ್ನೆಸ್ಸು. ಪ್ಯಾನ್ ಇಂಡಿಯಾ ಅಂತೆ, ಪ್ಯಾನು ಯಾವ ಪ್ಯಾನು? ಪ್ಯಾನ್ ಇಂಡಿಯಾ. ಪ್ಯಾನ್ ಅಂದ್ರೆ ಏನು ಗೊತ್ತಿಲ್ಲ? ಪ್ಯಾನ್ ಅಂದ್ರೆ ಏನು ಸರ್ ಅದು ಯಜಮಾನ್ರ? ಪ್ಯಾನ್ ಅಂದ್ರೆ ಏನು? ಹಾಂ ಪ್ಯಾನ್ ಇಂಡಿಯಾ ಆಗಬೇಕು ಸಿನಿಮಾ. ಅದು ಡೈರೆಕ್ಟ್ರು ಮಾಡಬೇಕು ಪ್ಯಾನ್ ಇಂಡಿಯಾ. ಇವಾಗ ಒಂದು ಪಿಕ್ಚರ್ ಇಟ್ಟಾಯ್ತಪ್ಪ, ರಿಲೀಸ್ ಆಗಿ 4 ವಾರ ಆದಮೇಲೆ ರಿಲೀಸ್ ಆಯಿತು, 3 ವಾರ ಆದಮೇಲೆ ಕಾಂತಾರ. ಅದು ಪ್ಯಾನ್ ಇಂಡಿಯಾ ಆಗಿಲ್ವಾ? ಫಸ್ಟು ಕರ್ನಾಟಕಕ್ಕೆ ಒಪ್ಸಿರಿ, ಆಮೇಲೆ ಪ್ಯಾನು ಆಗುತ್ತೆ, ಆ ಕಡೆ ಹೊರದೇಶಕ್ಕೂ ಹೋಗುತ್ತೆ, ಲಂಡನ್ಗೂ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಫಸ್ಟು ಕರ್ನಾಟಕ ಜನ ಒಪ್ಕೋಬೇಕು ಸಿನಿಮಾ, ಆಮೇಲೆ ನೀವು ಮಾಡ್ಕೊಳ್ಳಿ ಎಲ್ಲ ಕಡೆನೂ. ಅದಕ್ಕೆ ಏನು ಬೇಕೋ ಮಾಡಿ. 100 ಕೋಟಿ ಹಾಕ್ಬಿಡು, 200 ಕೋಟಿ 300 ಕೋಟಿ ಪಡೆಯೋಲ್ಲ. ಮೊನ್ನೆ ಒಂದು ಪಿಕ್ಚರ್ ಮಾಡಿದ್ರು ಪಾಪ ನಮ್ಮ ಹೀರೋ, 120 ಕೋಟಿ ಅಂತೆ ದುಡ್ಡು. 120 ಕೋಟಿಗೆ ಒಂದು 150-200 ಪಿಕ್ಚರ್ ಮಾಡ್ಬಿಡ್ತಾರೆ. ಅವ್ನು ಪಾಪ ಒಳ್ಳೆ ಪ್ರೊಡ್ಯೂಸರ್ಸ್. ಇವತ್ತು ಗಾಂಧಿನಗರಕ್ಕೆ ಬರ್ತಾನೇ ಇಲ್ಲ ಸ್ವಾಮಿ. ಪ್ಯಾನ್ ಇಂಡಿಯಾ ಅಂತೆ, ಇಲ್ಲೇ ಬೆಂಗಳೂರಲ್ಲೇ ನೋಡಲ್ಲ, ಪ್ಯಾನ್ ಇಂಡಿಯಾ ಅಂತೆ. ದಯವಿಟ್ಟು ಆ ಪ್ಯಾನ್ ಇಂಡಿಯಾ ಅಂತ ಪಿಕ್ಚರ್ ಮಾಡಿಕೊಂಡು ಅಲ್ಲಿ ಯಾರ ಮುಖನೂ ನೋಡಲ್ಲ, ಅಲ್ಲಿ ಆಂಧ್ರದಲ್ಲಿ ಯಾರ ಮುಖನೂ ನೋಡಲ್ಲ. ಪಿಕ್ಚರ್ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ನೋಡ್ತಾರೆ. ಫಸ್ಟೇ ಕೊಡ್ತಾರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ. ಕೈಸಾ ಪ್ಯಾನ್ ಇಂಡಿಯಾ? ಅದೆಲ್ಲ ತಪ್ಪು. ನಾನು ಡೈರೆಕ್ಟ್ರಿಗೂ ಹೇಳ್ತೀನಿ, ಪ್ರೊಡ್ಯೂಸರ್ಗೂ ಹೇಳ್ತೀನಿ. ನಾನು ಎಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರ್ಗೆಲ್ಲ ನೋಡಿದ್ದೀನಿ, ದೊಡ್ಡವ್ರಿಗೆಲ್ಲ ನೋಡಿದ್ದೀನಿ. ಶಿವಣ್ಣ ಪಿಕ್ಚರ್ 5 ಪಿಕ್ಚರ್ ಮಾಡಿದ್ದೀನಿ. ರಾಮು ಉಟ್ಮೇಲೆ ನಾನೇ. ರಾಮು ನಂಬರ್ 1 ಕೋಟಿ ರಾಮು. ಸೆಕೆಂಡ್ ನಾನೇ 5 ಪಿಕ್ಚರ್ ಮಾಡಿರೋದು. 4 ಪಿಕ್ಚರ್ ಇಟ್ಟು
ಶಿವರಾಜ್ಕುಮಾರ್ದು. ನಮ್ದು ಆದ್ಮೇಲೆ ಶ್ರೀರಾಮ ಸಂತ ಆದ್ಮೇಲೆ ಯಾವ ಪಿಕ್ಚರ್, ಮಹಿಳಾರಿ ಆದ್ಮೇಲೆ ಯಾವ ಪಿಕ್ಚರ್ ಸಮಯ ಹೋಗಿದೆ ಅವ್ರದ್ದು? ಪ್ಯಾನ್ ಇಂಡಿಯಾ ಅಂತಾರೆ. ಅವೆಲ್ಲ ಎಲ್ಲ ಕಡ್ಲೆಪುರಿ ಕನ್ಸಲ್ಟ್ ಮಾಡಿರೋದು. ಕಡ್ಲೆಪುರಿ ಕನ್ಸಲ್ಟ್ ಮಾಡಿರೋ ಸಿನಿಮಾಗಳು 100 ದಿನ 100 ಡೇಸ್ ಎಲ್ಲ ಸ್ಟಿಲ್ 100 ಡೇಸ್. ಯಾವ ಡೈರೆಕ್ಟರ್ ರಾಜಮೌಳಿನೂ ಇಲ್ಲ, ಏನಿಲ್ಲ. MS ರಮೇಶ್, ಅವನು ಚಂದ್ರು ಚೆನ್ನಾಗಿ ಮಾಡಿ ಪಿಕ್ಚರ್ ಮಾಡಿ ಜನಗಳಿಗೆ ₹100 ಏನು ಕಮ್ಮಿ ಜಾಸ್ತಿ ಏನಿಲ್ಲ. ಜನಗಳು 7 ಕೋಟಿ ಜನಗಳು 30% ಸಿನಿಮಾ ನೋಡೋರು ಇದ್ದಾರೆ. 7 ಕೋಟಿ ಒಳಗೆ 30% ಸಿನಿಮಾ ನೋಡೋರು ಇದ್ದಾರೆ. ನಾನೇ ಹುಚ್ಚತ್ಪುರ್ತು ಸಿನಿಮಾ ಮೊನ್ನೆ ನೋಡಿ ಸಿನಿಮಾ ಇದೆ ಹುಚ್ಚತ್ಪುರ್ತು. ಮೊನ್ನೆ ಯಾವುದೋ ಪಿಕ್ಚರ್ಗೆ ಹೋಗಿ ಕೂತ್ಕೊಂಡೆ, ಯಾವುದು ನಮ್ಮ ಪ್ರಭಾಕರ್ ಮಗಂದು, ಏನೋ ಎಲ್ಲ ಚೆನ್ನಾಗಿದೆ ಅಂತಾರಲ್ಲ ಅಂತ. ಮಾದೇಶ್ ಹೋಗಿ ಕುತ್ಕೊಂಡು ನೋಡಿದೆ. ಏನು ಮಾದೇವ ಏನು ಬೇಜಾರಾಗಿಲ್ಲ, ನೋಡ್ತಾರ ಇತ್ತು. ಅಯ್ಯಮ್ಮ ಹೀರೋಯಿನ್ನು ಬೊಂಬಟ್ಟ ಐಶ್ವರ್ಯ ಅವರವ್ರ ಏನಿಲ್ಲ. ಅಯ್ಯಮ್ಮ ಮದುವೆ ಆಗ್ಬಿಟ್ಟಿದೆ, ಮ್ಯಾರೇಜ್. ಹೀರೋಯಿನ್ಗೆ ಮ್ಯಾರೇಜ್. ಜನ ನೋಡಿಲ್ವಾ? ಕತೆ ಸರ್, ಕಂಟೆಂಟ್ ಓಕೆ. ಹಾಂ ಸರ್, ಹಾಂ ಸರ್.